ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ರುಚಿಕರವಾದ ಶಾವಿಗೆ ಕೇಸರಿ ಬಾತು ಹೇಗೆ ಮಾಡೋದು ಎಂಬುದನ್ನು ತಿಳಿಯೋಣ ಬನ್ನಿ. ಶಾವಿಗೆ ಕೇಸರಿ ಬಾತು ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಶಾವಿಗೆ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಬಾದಾಮ್, ಹಾಲು, ಏಲಕ್ಕಿ ಪೌಡರ್, ಫುಡ್ ಕಲರ್, ಕೇಸರಿ ಬಾತಿಗೆ ಬೇಕಾಗುವಷ್ಟು ತುಪ್ಪ, ನೀರು. ಇವಿಷ್ಟು ಶಾವಿಗೆ ಕೇಸರಿ ಬಾತು ಮಾಡಲು ಬೇಕಾಗುವ ಸಾಮಗ್ರಿಗಳು. ನಂತರ ಒಲೆ ಹತ್ತಿಸಿ ಕಡಾಯಿ ಬಿಸಿಯಾಗಲು ಇಡಬೇಕು. ಕಡಾಯಿನಲ್ಲಿರುವ ನೀರಿನಂಶವೆಲ್ಲ ಬಾಡಿ ಹೋದ ನಂತರ ಮೊದಲಿಗೆ 2 ಸ್ಪೂನು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಹಾಕಿ ಹುರಿಯಬೇಕು. ನಂತರ ದ್ರಾಕ್ಷಿ ಸೇರಿಸಿ 2 ಗೋಲ್ಡನ್ ಫ್ರೈ ಆಗುವವರೆಗೂ ಚೆನ್ನಾಗಿ ಬಾಡಿಸಿ ಅದನ್ನು ಒಂದು ಬೌಲ್ನಲ್ಲಿ ಎತ್ತಿಡಬೇಕು. ನಂತರ ಅದೇ ಕಡಾಯಿಗೆ 2 ಸ್ಪೂನು ತುಪ್ಪ ಸೇರಿಸಿ ಚೆನ್ನಾಗಿ ಬಿಸಿಯಾಗಲು ಬಿಡಬೇಕು. ಬಿಸಿಯಾಗಿ ತುಪ್ಪವೆಲ್ಲ ಕರಗಿದ ನಂತರ ಅದನ್ನು ಸ್ವಲ್ಪ ಸಮಯ ಆರಲು ಬಿಡಬೇಕು. ತುಪ್ಪ ಇಲ್ಲಿ ತಣ್ಣಗಾದ ನಂತರನೇ ನಾವು ಇಲ್ಲಿ ಹಾಲು ಮತ್ತು ನೀರು ಎರಡನ್ನೂ ಸೇರಿಸಬೇಕು. ಅಳತೆ ಹೇಳುವುದಾದರೆ 1 ಕಪ್ಪು ಶಾವಿಗೆಗೆ 2 ಕಪ್ಪು ಅಳತೆ ನೀರು ಹಾಕಬೇಕು, ಅಥವಾ 1 ಕಪ್ಪು ಹಾಲು 1 ಕಪ್ಪು ನೀರು, ಇಲ್ಲ 2 ಕಪ್ಪು ನೀರು ಹಾಕಬಹುದು. ಚೆನ್ನಾಗಿ ಕುದ್ದ ನಂತರ ಶಾವಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ಅದಕ್ಕೆ ಫುಡ್ ಕಲರ್ ಸೇರಿಸಿ 2 ಚೆನ್ನಾಗಿ ಮಿಶ್ರಣ ಆಗುವವರೆಗೂ ಅದನ್ನು ಮಿಕ್ಸ್ ಮಾಡಿ ನಂತರ ಅದನ್ನು ಬೇಯಲು ಬಿಡಬೇಕು. ಶಾವಿಗೆ ಬೆಂದ ಮೇಲೆ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಬಾದಾಮ್ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಅದಕ್ಕೆ ಸಕ್ಕರೆ ಹಾಕಬೇಕು. ಇಲ್ಲಿ ಕೇಸರಿ ಬಾತಿಗೆ ನಾವು ಶಾವಿಗೆ ಬೆಂದ ನಂತರನೇ ಸಕ್ಕರೆಯನ್ನು ಕೊನೆಯಲ್ಲಿ ಸೇರಿಸಬೇಕು. ಅದನ್ನು 2-3 ನಿಮಿಷ ಚೆನ್ನಾಗಿ ಬೇಯಲು ಬಿಡಿ. ಈಗ ನೀವು ನೋಡಬಹುದು ಸಕ್ಕರೆ ಚೆನ್ನಾಗಿ ಕರಗಿ ಹೊಂದಿಕೊಂಡಿದೆ. ಹೀಗೆ ಮಾಡುವುದರಿಂದ ಶಾವಿಗೆ ಕೇಸರಿ ಬಾತು ಉದುರು ಉದುರಾಗಿ ಬರುತ್ತದೆ. ನೀವಿವಾಗ ನೋಡಬಹುದು ಕೇಸರಿ ಬಾತು ಹೇಗೆ ಉದುರಾಗಿ ಇದೆ ಎಂದು. ಈಗ ನೋಡಿ ಕೇಸರಿ ಬಾತು ರೆಡಿಯಾಗಿದೆ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.